ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಮೇ ಬಿ ಅಲ್ಲ, 1 ಅವರ್ ಅಂತ ಹೇಳಿದ್ದಾರೆ. 1 ಅವರ್ ಮೇಲೆ ಆಗುತ್ತಾ? 1 ಅವರ್ ಮೇಲೆ ಅಂತೆ. ಸೊ 1 ಅವರ್ ಅಂತ ಹೇಳಿದ್ರು. ಫೈನಲ್ ಲುಕ್ ಆ್ಯಂಡ್ ಏನೋ ಲೈಕ್ ಪ್ರೊಸೀಜರ್ನೆಲ್ಲ ಇದೇ ವಿಡಿಯೋನಲ್ಲಿ ಹಾಕ್ತೀನಿ, ನೋಡ್ತಾ ಇದ್ದೀನಿ. ನಾನು ಎಕ್ಸ್ಟೆನ್ಷನ್ಸ್ ಕೊಟ್ಟು ಮಾಡ್ಸೋಣ ಅಂತ ಇದ್ದೆ. ಸೊ ಅವ್ರು ನನಗೆ ನ್ಯಾಚುರಲ್ ನೇಲ್ಸ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣುತ್ತೆ, ನಿಮ್ದು ನೇಲ್ಸ್ ಚೆನ್ನಾಗಿದೆ ಅಂತ ಹೇಳಿ ಶೇಪ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ, ಪುಟ್ಟಾಣಿ ಫೀಲ್ ಆಗ್ತಾ ಇದೆ ನನಗೆ ಇವಾಗ. ಸೊ ಇವಾಗ ಜಸ್ಟ್ ಏನೋ ಶೇಪ್ ಕೊಟ್ಟಿರೋದು ಅಷ್ಟೇ ಅಲ್ವಾ, ಇವಾಗ ಜಸ್ಟ್ ಶೇಪ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ತೀನಿ, ವೇಟ್ ಮಾಡಿ. ಓಕೆ, ಸೊ ಈಗ ಒಂದ್ ಕೈಗೆ ಏನೋ ಟಾಪ್ ಕೋಟ ಏನ್ ಹೇಳ್ತಾರೆ, ಸ್ವಲ್ಪ ಸ್ವಲ್ಪ ಗೊತ್ತು, ಆದ್ರೆ ಜಾಸ್ತಿ ಗೊತ್ತಿಲ್ಲ. ಏನ್ ಹೇಳ್ತಾರೆ, ಫಸ್ಟ್ ಕೋಟ್ ಆಗಿದೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಏನು ಇನ್ನೊಂದು ಕೈಗೆ ಮಾಡ್ತಾ ಇದ್ದಾರೆ, ಇಲ್ಲಿ ತೋರಿಸಿ. ಸೊ ಈಗ ಇನ್ನೊಂದು ಕೈಗೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಔಟ್ಪುಟ್ ನಾನು ತೋರಿಸ್ತೀನಿ. ಆ್ಯಂಡ್ ಲೈಕ್ ಇದೆಲ್ಲ ಮಾಡಿಸ್ಕೊಳ್ಳೋದು ತುಂಬ ಪೇಷನ್ಸ್ ಬೇಕು ಗೈಸ್. ನನಗೆ ಆ ಪೇಷನ್ಸೇ ಇಲ್ಲ, ಆದ್ರೆ ಗೊತ್ತಿದ್ದೀನಿ ಬಿಕಾಸ್ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಮಾಡಿಸ್ಕೊಳ್ಳೋರಿಗೆ ಎಷ್ಟು ಪೇಷನ್ಸ್ ಬೇಕೋ ಮಾಡೋರ್ಗೂ ಅಷ್ಟೇ ಪೇಷನ್ಸ್ ಬೇಕು. ಪಾಪ ತುಂಬ ಪೇಷನ್ಸಿಂದ ಮಾಡ್ತಿದ್ದಾರೆ ಅಷ್ಟೇ. ಸೊ ಆಮೇಲೆ ತೋರಿಸ್ತೀನಿ. ಇದು ಅರ್ಧ ಆಗಿದೆ, ಇದರ ಮೇಲೆ ಡಿಸೈನ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆ, ಹೋಮ್ ಸರ್ವಿಸಸ್ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಏನು ಅಂದ್ರೆ ರಿಸ್ಕ್ ಇರಲ್ಲ. ಹೌದು, ಅಂಡ್ ಟ್ರಾವೆಲ್ ಮಾಡೋ ಅವ್ರಿಗೆ ಅರ್ಶಿಶಾಸ್ತ್ರ ಅದು ಇದು ಎಲ್ಲ ಮಾಡಿರ್ತಾರಲ್ಲ, ಮನೇಲಿ ಬಿಡಲ್ಲ ಎಲ್ಲೂ ಆಚೆ ಹೋಗಕ್ಕೆ. ಅವ್ರಿಗೊಂದ ಅಂದ್ರೆ ಅದ್ ನೆಮ್ಮದಿ. ಹೌದು, ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಜನ ಹೋಮ್ ಸರ್ವಿಸ್ ಕೊಡೋದು ನಿಮ್ಗೆ. ಇವಾಗೆಲ್ಲ ಏನಿದ್ರು ಏನೋ ಸ್ಟುಡಿಯೋಗೆ ಬನ್ನಿ, ಇಲ್ಲಾಂದ್ರೆ ಏನೋ ಆಫೀಸಿಗೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಹೌದು, ದಿಸ್ ಇಸ್ ಆಕ್ಚುಲಿ ಏನೋ ಗುಡ್ ಈ ತರ ಮಾಡಿದ್ರೆ. ಅಂಡ್ ನಿಮ್ಗೆ ಸಲೂನ್ಗೆ ಹೋಗೋ ಪ್ರೈಸಸ್ ಅಲ್ಲೇ ಮುಗ್ದೋಗುತ್ತೆ ಹೋಮ್ ಸರ್ವಿಸಸ್ ಕೂಡ. ನಾನ್ ಮಾಡ್ತಿರೋದು. ಹೌದು, ಆಕ್ಚುಲಿ ಟ್ರೂ. ಲೈಕ್ ಬೇರೆಯವರೆಲ್ಲ ಏನಂದ್ರೆ ಲೈಕ್ ಬೇರೆಯವ್ರು ಅಂದ್ರೆ ಎಲ್ಲಾರು ಅಂತಾನು ಹೇಳಕ್ ಆಗಲ್ಲ. ಕೆಲವರು ತುಂಬಾ ಜಾಸ್ತಿ ಏನೋ ಕೋಟ್ ಮಾಡ್ತಾರೆ, ಅದ್ ನಿಜ. ಈವನ್ ಲೈಕ್ ಮೇಕಪ್ ಅಲ್ಲೂ ಇದೆ. ಸೊ ಡಿಪೆಂಡ್ಸ್ ಒಬ್ಬೊಬ್ರು ಪ್ರೈಸಿಂಗ್ಸ್ ಎಲ್ಲ. ಇವಾಗ ಇದು ಸೆಕೆಂಡ್ ಕೋಟ್ ಮುಗೀತು. ಸೊ ಇನ್ನ ಒಂದು 30% ಇದೆಯಾ? 30% ಇದೆ ವರ್ಕ್. ಆಕ್ಚುಲಿ ಗೈಸ್ ಇದೇ ಎಷ್ಟೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಂಗೆ. ವಿತೌಟ್ ಏನೋ ನಾನು ಆಕ್ಚುಲಿ ಸಜೆಸ್ಟ್ ಮಾಡಿರೋದು ಬೇರೆ ಡಿಸೈನ್, ಓಕೆನಾ? ಅಂದ್ರೆ ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು, ನನಗೂ ಅದು ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕಿಂತ ನನಗೆ ಇದು ಪ್ಲೇನೇ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ಸೊ ಆಕ್ಚುಲಿ ನನಗೆ ತುಂಬಾ ಇಷ್ಟ ಆಯ್ತು ಇವ್ರ ವರ್ಕ್. ಇನ್ನ ಲೈಕ್ ಅರ್ಧನೇ ಆಗಿರೋದು, ಇನ್ನೊಂದು 30% ಇದೆ. ಸೊ ಸ್ಟಿಲ್ ನನಗೆ ಆಲ್ರೆಡಿ ನನಗೆ ಇಷ್ಟ ಆಯ್ತು. ಸೊ ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ, ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕಂದ್ರೆ ಲೈಕ್ ಏನಂದ್ರೆ ಅವರು ತುಂಬಾ ಕಡಿಮೆಗೂ ಮಾಡ್ತಾ ಇದಾರೆ ಅಂಡ್ ತುಂಬಾ ಚೆನ್ನಾಗೂ ಮಾಡ್ತಿದ್ದಾರೆ. ಲೈಕ್ ನಾನು ಹೇಳೋದಕ್ಕಿಂತ ನೀವು ನೋಡ್ಬೋದು, ಔಟ್ಪುಟ್ ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಏನಂದ್ರೆ ಲೈಕ್ ತುಂಬಾ ಚೆನ್ನಾಗಿ ಅಂಡ್ ಶಿ ಇಸ್ ಸೋ ಫ್ರೆಂಡ್ಲಿ ಆಕ್ಚುಲಿ. ಅಂಡ್ ಕಡಿಮೆಗೂ ಮಾಡ್ಕೊಡ್ತಾರೆ ಅಂಡ್ ಬೆಸ್ಟ್ ಮಾಡ್ಕೊಡ್ತಾರೆ. ಅಂಡ್ ನೀವಿರೋ ಪ್ಲೇಸ್ಗೆ ಬಂದು ಮಾಡ್ಕೊಡ್ತಾರೆ, ಲೈಕ್ ಹೋಮ್ ಸರ್ವಿಸ್ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಏನಾದ್ರೂ ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರದ್ದು ಏನೋ ಪೇಜ್ ಆಗಲಿ ಅಥವಾ ನೇಮ್ ಆಗಲಿ, ನೇಮ್ ಅಂತೀನಿ ಎಂತ ನಂಬರ್ ಆಗಲಿ ನಾನು ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಅಥವಾ ಸ್ಕ್ರೀನ್ ಮೇಲೂ ಹೋಗ್ತಾ ಇರುತ್ತೆ. ಸೊ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಕ್ಚುಲಿ ಒಂದು ಕೈ ಆಗಿದೆ, ಬಟ್ ಸ್ಟಿಲ್ ನಾನು ತೋರಿಸಲ್ಲ. ಯಾಕೆ ಗೊತ್ತಾ, ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಏನಂದ್ರೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ವೆಯ್ಟ್ ಮಾಡಿ. ಇನ್ನೊಂದು 2 ಫಿಂಗರ್ಗೆ ಅವ್ರು ಡಿಸೈನ್ ಮಾಡಿದರೆ ಕಂಪ್ಲೀಟ್ ಏನು ಇದು ನೇಲ್ ಆರ್ಟೇ ಕಂಪ್ಲೀಟ್ ಆಗುತ್ತೆ. ಸೊ ಅದಾದಮೇಲೆ ನಾನು ಫೈನಲ್ ಲುಕ್ನ ರಿವೀಲ್ ಮಾಡ್ತೀನಿ. ಸೊ ವೇಟ್ ಮಾಡ್ತಾ ಇರಿ. ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ, ಪುಟಾಣಿ ಥರ ಕಾಣಿಸ್ತಾ ಇದೆ. ಬಟ್ ಯೂಶಲಿ ನಾನು ನೇಲ್ಸ್ ಎಲ್ಲ ಶೇಪೇ ಮಾಡಲ್ಲ. ಆ್ಯಂಡ್ ಮೋರ್ ಓವರ್ ನನ್ನ ನೇಲ್ಸ್ ಮೇಲೆ ನಾನು ಮಾಡಿಸಲ್ಲ. ಏನಿದ್ರು ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡಿ ಲೈಕ್ ಹಾಕ್ಸ್ತೀನಿ ಅಥವಾ
ನಾರ್ಮಲ್ ನೇಲ್ ಪಾಲಿಶ್ ಹಾಕ್ತೀನಿ ಅಷ್ಟೇ. ಸೊ ಈ ತರ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಅಂಡ್ ಫಸ್ಟ್ ಟೈಮೇ ತುಂಬಾ ಚೆನ್ನಾಗಿ ಏನೋ ಔಟ್ಪುಟ್ ಬಂದಿದೆ. ಸೊ ಇದಾಗಿದ ತಕ್ಷಣ ನಾನು ನಿಮಗೆ ನೇಲ್ ರಿವೀಲ್ ಮಾಡ್ತೀನಿ. ಇಲ್ಲ ಹೆಂಗ್ ಬಂದಿದೆ ನೋಡಿ, ಇಲ್ಲಿ ಆಡಿಸ್ಬಿಡ್ಲ. ದಿಸ್ ಇಸ್ ಫೈನ್. ದಿಸ್ ಇಸ್ ಬೇಡವಾ? ಸೊ ಇನ್ನೊಂದು 20% ಇದೆಯಾ? ಮುಗೀತು. ಇನ್ನೇನು 10 ಮಿನಿಟ್ಸ್? 10 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಸೊ 10 ಮಿನಿಟ್ಸ್ ನಿಮ್ಗೇನು ವೇಟ್ ಮಾಡಿಸಲ್ಲ. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೋರಿಸ್ತೀನಿ. ಕಾಣಿಸ್ಬಿಡ್ತೇನೆ ನೇಲ್ಸು ಅಲ್ವಾ? ಸೊ ವೇಟ್ ಮಾಡ್ತಾ ಇದ್ದೀವಿ. ಓಕೆನಾ? ತುಂಬ ಚೆನ್ನಾಗಿ ಬಂದಿದೆ, ನೇಲ್ಸ್ ಆಗಿದೆ. ಸೊ ಔಟ್ಪುಟ್ ನೋಡ್ಬೇಕು ಅನಿಸ್ತಾ ಇದೆಯಾ? ಸೊ ನಂಗೆ ಔಟ್ಪುಟ್ ಅಂತೂ ತುಂಬ ಇಷ್ಟ ಆಯಿತು. ಅದನ್ನೇ ಹೇಳ್ತಾ ಇದ್ದಾಳೆ ಅಂತ ಬೈಕೋಬೇಡಿ, ನೋಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ನ್ಯಾಚುರಲ್ ನೇಲ್ಸ್ ಮೇಲೇ ಈ ಥರ ಶೇಪ್ ಕೊಟ್ಟು ಆ್ಯಂಡ್ ಶಿ ಡನ್ ಅ ವೆರಿ ಗುಡ್ ಜಾಬ್. ಚೆನ್ನಾಗಿದೆ. ನಿಮ್ಮದು ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ಆ್ಯಂಡ್ ಅವ್ರದ್ದು ಆಗಲೇ ಹೇಳ್ದಂಗೆ ನಾನು ಹೋಮ್ ಸರ್ವಿಸ್ ಎಲ್ಲ ಕೊಡ್ತಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ಅವ್ರನ್ನ ಟ್ರಸ್ಟ್ ಮಾಡ್ಬೋದು. ಬಿಕಾಸ್ ಅವ್ರ ಔಟ್ಪುಟ್, ಅವ್ರ ವರ್ಕ್ ಏನಿದೆ ಇಲ್ಲೇ ಬಂದಿದೆ ನೋಡಿ. ಸೊ ನೀವು ಯಾವುದೇ ಥರ ನೀವು ಫೋನಲ್ಲಿ ತೋರಿಸಿದ್ರು ಅವ್ರು ಮಾಡಿಕೊಡ್ತಾರೆ. ಅವ್ರ ಓನ್ ಡಿಸೈನ್ಸು ಇದೆ ಆ್ಯಂಡ್ ನಿಮ್ಮದೇ ಯಾವ್ದಾದ್ರು ಕಸ್ಟಮೈಸ್ ಮಾಡಿಸ್ಕೋಬೇಕಂದ್ರೆ ಅದು ಇದೆ. ಸೊ ನೀವು ಆಲ್ರೆಡಿ ನಾನು ಹೇಳಿರೋ ಹಾಗೆ ನಾನು ಆಲ್ರೆಡಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಬೇಕು ಹೋಗಿ ಕಾಮೆಂಟ್ ಮಾಡಿ ಅಂತ ಇದ್ದೀನಿ ನೋಡಿ. ಜಾಸ್ತಿ ಹೊತ್ತು ಕುತ್ಕೊಬಿಟ್ಟು ನಾನು ಸೈಕ್ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಸೊ ನೀವು ಹೋಗ್ಬಿಟ್ಟು ಅವ್ರಿಗೆ DM ಮಾಡಿ ಆ್ಯಂಡ್ ಕಡಿಮೆ ಪ್ರೈಸ್ ಕೂಡ ಮಾಡಿಕೊಡ್ತಾರೆ. ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ, ಲೈಕ್ ನೇಲ್ ಆರ್ಟ್ ಮಾಡಿದ್ರೆ ಬೇಗ ಹೋಗ್ಬಿಡುತ್ತೆ ಆ ಥರ ಅನ್ಕೊಳ್ಳೋರೆಲ್ಲ ದಿಸ್ ಈಸ್ ರಾಂಗ್. ಏನಂದ್ರೆ ಇದು ನೀವು ಎಷ್ಟೇ ಏನೋ ಲೈಕ್ ಇವಾಗ ಹೌಸ್ ವೈಫ್ಸ್ ಎಲ್ಲ ಇರ್ತಾರೆ, ಪಾತ್ರೆ ತೊಳೆಯೋರು ಅಥವಾ ಏನೋ ಬಟ್ಟೆ ಒಗೆಯೋರು, ನೀವು ಹಾಕೊಂಡು ಏನಾದ್ರೂ ಮಾಡ್ಕೊಳ್ಳಿ ಇದು ಹೋಗಲ್ಲ. ಏನೇ ಇದ್ರು ಇದು ಗ್ರೋ ಆದ್ರೆ ಏನಾಗುತ್ತೆ ಅಂದ್ರೆ ಜಸ್ಟ್ ಮುಂದೆ ಬರುತ್ತೆ, ನಿಮ್ ನ್ಯಾಚುರಲ್ ನೇಲ್ಸ್ ಮುಂದೆ ಬರುತ್ತೆ ಅಷ್ಟೇ. ಅದ್ ಬಿಟ್ರೆ ನಿಮ್ಗೆ ಏನು ನೇಲ್ಸ್ ಹೋಗಲ್ಲ. ಅಂಡ್ ದಿಸ್ ಶಿಮ್ಮರ್ ಕೂಡ ಅಷ್ಟೇ ತುಂಬಾ ಕ್ವಾಲಿಟಿ ಇರೋದೆ, ಅದು ಏನು ಹೋಗಲ್ಲ. ನೀವು ಅಂಟಿಲ್ ಅನ್ಲೆಸ್ ನೀವೇ ರಿಮೂವ್ ಮಾಡೋವರೆಗೂ ಅದು ಹೋಗಲ್ಲ. ನಾರ್ಮಲ್ ನೀವು ಟಾಪ್ ಕೋಟ್ ಎಲ್ಲ ಹಾಕಿದ್ದೀವಿ, ಆ ಶೈನ್ ಲೈಕ್ ನೀವು ನಾರ್ಮಲ್ ನೇಲ್ ಪಾಲಿಶ್ ಗಿಂತ ಇದು ಶೈನ್ ಜಾಸ್ತಿ. ಯೂಶಲಿ ನಾನು ಯೂಸ್ ಮಾಡೋದು ನಾರ್ಮಲ್ ನೇಲ್ ಪಾಲಿಶ್, ಯಾವಾಗ್ಲೂ ಈ ತರ ನಾನೇನ್ ಮಾಡಿಲ್ಲ. ಸೊ ನಿಮ್ ನೇಲ್ಸ್ ಏನಾದ್ರು ಚೆನ್ನಾಗಿದ್ರೆ ದಯವಿಟ್ಟು ನನ್ಗೆ ಅವ್ರು ಸಜೆಸ್ಟ್ ಮಾಡಿರೋದ್ರಿಂದ, ಅವ್ರು ನನ್ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಮಾತು ನಾನೇ ಹೇಳ್ತಿದ್ದೀನಿ. ಅವರು ಸಜೆಸ್ಟ್ ಮಾಡಿರೋದ್ರಿಂದ ನಾರ್ಮಲಿ ನಿಮಗ್ ಚೆನ್ನಾಗಿದ್ರೆ ನೇಲ್ಸ್ ಎಲ್ಲ ಏನು ಲೈಕ್ ನ್ಯಾಚುರಲ್ ನೇಲ್ಸ್ ಎಲ್ಲ ಮಾಡಿಸ್ಕೊಳ್ಳಿ. ಸೊ ಎಕ್ಸ್ಟೆನ್ಷನ್ಸ್ ಲಾಂಗ್ ಸ್ಟೇ ಬರುತ್ತೆ ಅಂಡ್ ಎಕ್ಸ್ಟೆನ್ಷನ್ಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ? ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಸೊ ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡಬೇಕು. ಓಕೆನಾ?